ಜಾನಕಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಇದು ಪ್ರವೀಣ್ ನಾರಾಯಣ್ ಅವರು ನಿರ್ದೇಶಿಸಿದ ಸುರೇಶ್ ಗೋಪಿ, ಅನುಪಮಾ, ಅಸ್ಕರ್ ಅಲಿ ಮೇನ್ ರೋಲ್ನಲ್ಲಿ ಕಾಣಿಸಿಕೊಂಡ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾವಾಗಿದೆ. ಸಿನಿಮಾದಲ್ಲಿ ಜಾನಕಿ ಅನ್ನುವರು ಬೆಂಗಳೂರಿನ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಬ್ಬಕ್ಕಾಗಿ ಫ್ರೆಂಡ್ಸ್ ಕರೆದುಕೊಂಡು ತಮ್ಮ ಊರಿಗೆ ಹೋಗುತ್ತಾರೆ. ಊರಿನ ಬೇಕರಿಯೊಂದಲ್ಲಿ ಜ್ಯೂಸ್ ಕುಡಿಯಲು ಹೋದಾಗ ಜಾನಕಿ ತನ್ನ ಮೊಬೈಲ್ ಮರೆತು ಬಂದಿರ್ತಾಳೆ. ಜಾನಕಿ ಮೊಬೈಲ್ ತರಲು ಮತ್ತೆ ಬೇಕರಿಗೆ ಹೋಗುತ್ತಾಳೆ. ಆಗ ಬೇಕರಿಯಲ್ಲಿರುವ ವ್ಯಕ್ತಿಯೊಬ್ಬ ಸಂಚು ಮಾಡಿ ಜಾನಕಿ ಮೇಲೆ ಅತ್ಯಾಚಾರ ಮಾಡುತ್ತಾನೆ. ಅಲ್ಲಿಂದ ಜಾನಕಿ ಅನುಭವಿಸುವ ಮಾನಸಿಕ ಹಿಂಸೆ ಮತ್ತು ಅವಳಿಗೆ ಆದ ಅನ್ಯಾಯದ ವಿರುದ್ಧ ಯಾವ ರೀತಿ ಹೋರಾಟ ಮಾಡುತ್ತಾಳೆ ಎನ್ನುವುದೇ ಸಿನಿಮಾದ ಕಥೆಯಾಗಿದೆ. ಸಿನಿಮಾ ಪ್ರಾರಂಭದಲ್ಲೇ ಜಾನಕಿ ತಂದೆ ಕಂಪ್ಲೇಂಟ್ ಕೊಡಲು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿನ ಪೊಲೀಸರೇ ರೂಪಿಸಿರುವ ಸಂಚಿನಿಂದ ಜಾನಕಿ ತಂದೆ ಸತ್ತು ಹೋಗುತ್ತಾನೆ. ಅವನು ಯಾಕೆ ಸತ್ತ, ಕೋರ್ಟ್ ಮೊರೆ ಹೋದ, ಜಾನಕಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಎನ್ನುವುದನ್ನು ಸಿನಿಮಾದಲ್ಲಿ ನೋಡಬೇಕು. ಸೆನ್ಸಿಟಿವ್ ವಿಷಯವನ್ನಿಟ್ಕೊಂಡು ನಿರ್ದೇಶಕರು ಕಥೆಯನ್ನು ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಆ ಕಥೆಯನ್ನು ಪ್ರಾಮಾಣಿಕವಾಗಿ ಪ್ರೇಕ್ಷಕರಿಗೆ ಹೇಳಲು ಕೂಡ ಪ್ರಯತ್ನ ಮಾಡಿದ್ದಾರೆ. ಆದರೆ ಸಿನಿಮಾದ ಡ್ಯೂರೇಷನ್ ಹೆಚ್ಚು ಮಾಡಲು ಕಥೆಯನ್ನು ತುಂಬ ಡ್ರ್ಯಾಗ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು. ಇನ್ನು ಸಿನಿಮಾದ ಪ್ರಾರಂಭದಲ್ಲಿ ಒಬ್ಬ ಚರ್ಚ್ ಫಾದರ್ ವಿರುದ್ಧ ಸುರೇಶ್ ಗೋಪಿ ನಿರ್ವಹಿಸಿದ ಪಾತ್ರ ಡೇವಿಡ್ ಪೊಲೀಸ್ ಸ್ಟೇಷನ್ ಒಳಗೆ ಬರ್ತಾ ಇರ್ತಾನೆ. ಫಾದರ್ನನ್ನು ರಕ್ಷಣೆ ಮಾಡಲು ಡೇವಿಡ್ಗೆ ಪೊಲೀಸ್ ಸ್ಟೇಷನ್ ಒಳಗೆ ಬಿಡಲ್ಲ. ಆದರೆ ಫಾದರ್ ಮಾಡಿರುವ ತಪ್ಪು ಏನು, ಯಾಕೆ ಮಾಡಿದ ಎನ್ನುವುದರ ಸುಳಿವು ಸಿನಿಮಾದಲ್ಲಿ ಸಿಗೋದಿಲ್ಲ. ಜಾನಕಿ ರೇಪ್ ಕೇಸ್ಗೂ ಫಾದರ್ಗೂ ಏನಾದರೂ ಸಂಬಂಧ ಇದೆಯೇ ಎನ್ನುವುದು ಸಿನಿಮಾ ನೋಡುವವರಿಗೆ ಗೊತ್ತಾಗೋದಿಲ್ಲ. ಈ ಸೀನ್ ಪೂರ್ತಿಯಾಗಿ ಸಿನಿಮಾದಲ್ಲಿ ಬೇಕಿರಲಿಲ್ಲ ಅಂತ ಅನಿಸುತ್ತೆ. ಇನ್ನು ಸುರೇಶ್ ಗೋಪಿ ಅವರು ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಕಂಬ್ಯಾಕ್ ಆಗಿದ್ದಾರೆ. ಜೊತೆಗೆ ತಮ್ಮ ಪಾತ್ರದ ಘನತೆಯನ್ನು ಉಳಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಫಿರೋಜ್ ಪಾತ್ರ ಮಾಡಿರುವ ಅಸ್ಕರ್ ಅಲಿ ತಮ್ಮ ನಟನಾ ಕೌಶಲ್ಯವನ್ನು ಮತ್ತೆ ಮತ್ತೆ ಪ್ರೂವ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಸಾಮಾನ್ಯ ಪೊಲೀಸ್ ಆಗಿದ್ದ ಅವರು ಇಡೀ ಸಿನಿಮಾದ ಕಥೆಯ ಒಂದು ತಿರುವು ಪಡೆಯಲು ಕಾರಣರಾಗುತ್ತಾರೆ. ಸಸ್ಪೆನ್ಸ್ನಲ್ಲಿದ್ದ ಫಿರೋಜ್ ಜಾನಕಿ ಕೇಸನ್ನು ತನಿಖೆ ಮಾಡುವ ರೀತಿ ಇಷ್ಟ ಆಯಿತು. ಇನ್ನು ಜಾನಕಿ ಪಾತ್ರ ಮಾಡಿರುವ ಅನುಪಮಾ ಅವರು ಇಡೀ ಸಿನಿಮಾದ ಜೀವಾಳವಾಗಿದ್ದಾರೆ. ಅವರ ಎಮೋಷನಲ್ ಸೀನ್ಗಳು ಚೆನ್ನಾಗಿ ವರ್ಕ್ ಆಗಿವೆ. ಇನ್ನು ಸಿನಿಮಾದ ಫಸ್ಟ್ ಹಾಫ್ ಪ್ರೇಕ್ಷಕರನ್ನು ಅಷ್ಟೊಂದು ಚೆನ್ನಾಗಿ ಹಿಡಿದಿಟ್ಟುಕೊಳ್ಳುವುದಿಲ್ಲ. ಪೇಷನ್ಸ್ ಇಟ್ಟುಕೊಂಡು ಕುಳಿತುಕೊಳ್ಳಬೇಕಾಗುತ್ತದೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಮುಂದೇನಾಗುತ್ತೆ ಎನ್ನುವ ಕುತೂಹಲ ಹುಟ್ಟಿಸುವ ಮೂಲಕ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇನ್ನು ಸಿನಿಮಾದಲ್ಲಿನ ಎಲ್ಲ ಕೋರ್ಟ್ ರೂಮ್ ಡ್ರಾಮಾಗಳು ಚೆನ್ನಾಗಿವೆ. ಇನ್ನು ಕ್ಲೈಮ್ಯಾಕ್ಸ್ನಲ್ಲಿ ನಡೆಯುವ ಕೋರ್ಟ್ ರೂಮ್ ಡ್ರಾಮಾ ಜನರನ್ನು ಎಜುಕೇಟ್ ಮಾಡುತ್ತದೆ. ಅತ್ಯಾಚಾರದ ಕಾರಣದಿಂದ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವನ್ನು ಹೆರಲು ಮತ್ತು ಸಾಕಲು ಮಹಿಳೆಗೆ ಇಷ್ಟವಿಲ್ಲದಿದ್ದರೆ ಸರ್ಕಾರಗಳೇ ಮಗುವನ್ನು ಬೆಳೆಸಬೇಕು ಎನ್ನುವ ಸಂದೇಶದೊಂದಿಗೆ ಸಿನಿಮಾ ಮುಗಿಯುತ್ತದೆ. ಮಹಿಳೆಯರ ಘನತೆ, ಕಾನೂನು, ಸಂವಿಧಾನದ ಬಗ್ಗೆ ಇರುವ ಈ ಸಿನಿಮಾವನ್ನು ಎಲ್ಲರೂ ನೋಡಬಹುದು. ಇನ್ನು ಈ ಸಿನಿಮಾ IMDbಯಲ್ಲಿ 6.4 ರೇಟಿಂಗ್ ಅನ್ನು ಪಡೆದುಕೊಂಡು G5ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ನೀವೇನಾದರೂ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ.